ಜನರಲಿ ಈಗ ಯುವರ್ ಓನ್ಲಿ ಟೆಲಿಂಗ್ ಭಾಳಷ್ಟು ಜನ ದುಡ್ಡು ಇಸ್ಕೊಂಡು ಫುಡ್ ಬ್ಲಾಗಿಂಗ್ ಮಾಡ್ತಾರೆ ಅಂತ. ದಟ್ ಈಸ್ ಎಲ್ಲರ ಮನಸ್ಸಲ್ಲೂ ಅದೇ ಅಭಿಪ್ರಾಯ, ಇವ್ರು ದುಡ್ಡು ಇಸ್ಕೊಂಡು ಮಾಡ್ತಾರೆ ಅಂತ. ಬಟ್ ಭಾಳ ಜನ ದುಡ್ಡು ಇಸ್ಕೊಳ್ಳಲ್ಲ. Yes sir, 100%. I can vouch for that. It is only for passion. But do you have other sources of income? ಅಂದರೆ ನೀವು ಬೇರೆ ಕೆಲಸಗಳು ಮಾಡ್ತಾ ಇದ್ದೀರಾ ನೀವೆಲ್ಲ. How do you manage doing this? Because this ನೀವು ದುಡ್ಡು ಇಸ್ಕೊಳ್ಳೋದೇರು ಯು ಸ್ಪೆಂಡ್ ಮನಿ. ಈಗ ಯಾವುದೋ ಒಂದು ಹೋಟ್ಲ್ಗೆ ಹೋಗ್ಬೇಕು ಅಂದರೆ ಯು ಸ್ಪೆಂಡ್ ಟ್ರಾನ್ಸ್ಪೋರ್ಟ್ ಸ್ಪೆಂಡ್ ಮಾಡ್ತೀರಾ, ಅಲ್ಲಿ ಹೋಗ್ತೀರಾ, ತಿಂತೀರಾ. ಮೋಸ್ಟ್ ಆಫ್ ದ ಟೈಮ್ಸ್ ಯು ಪೇ ಫಾರ್ ದಟ್ ಆ್ಯಂಡ್ ಕಮ್. ಸೊ ಯು ಹ್ಯಾವ್ ಟು ಪೇ ಫಾರ್ ದಟ್. ಅದಾದ್ಮೇಲೆ ಯು ಸ್ಪೆಂಡ್ ಯುವರ್ ಟೈಮ್ ಟು ಎಡಿಟ್ ದಟ್ ವಿಡಿಯೋ. We are investing on the gadgets actually. Investing. So what is your how do you manage that economics? ಅಂದರೆ ನನಗೆ ನಾನು ಹೌಸ್ ವೈಫ್ ಸರ್, ನನಗೆ ಯಾವ ಇನ್ಕಮ್ಮು ಇಲ್ಲ, ಎಲ್ಲ ನಮ್ಮ ಯಜಮಾನ್ರೆ ನೋಡ್ಕೊಳ್ಳೋದು. ಬಟ್ ಅವ್ರಿಗೆ ನಾನು ಮಾಡ್ತಾ ಇರೋದು ತುಂಬ ಇಂಟ್ರೆಸ್ಟ್ ಇದೆ. ಹಾಗೆ ಎನ್ಕರೇಜ್ ಮಾಡೋದ್ರಿಂದ ಇದುವರೆಗೂ ಬೇಡ ಅಂತಂದಿಲ್ಲ. ನೀನು ದುಡ್ಡು ಇಸ್ಕೊಂಬೇಡ, ನಿನಗೆ ಫುಡ್ ಪ್ಯಾಷನ್ ಇರೋದ್ರಿಂದ ನೀನು ಮಾಡು, ದುಡ್ಡು ಇಸ್ಕೊಳ್ಳಂಗಿದ್ರೆ ನೀನು ಹೋಗಲೇಬೇಡ ಅಂತಾರೆ. ಹಾಗಾಗಿ ನನಗೂ ಅದೇನು ಇಷ್ಟ ಇಲ್ಲ. ನನ್ನ ಆಸೆಗೆ ನಾನು ಮಾಡ್ತಾ ಇರೋದು ಬಿಸ್ನೆಸ್ಗೋಸ್ಕರ ಅಂತಲ್ಲ, ಬಿಕಾಸ್ ನನ್ನ ಹಸ್ಬೆಂಡ್ ನಂಗೆ ತುಂಬ ಸಪೋರ್ಟ್ ಇದ್ದಾರೆ. ಬಟ್ ಈ ನಡುವೆ ತುಂಬ ಒಂದೊಂದ್ಸರಿ ದೂರ ಇರೋವಾಗ ಕ್ಯಾಬ್ಗೆ ನಂದೊಂದು ಏನಂದರೆ ನನಗೆ ಮೆಟ್ರೋ ಅವೆಲ್ಲ ಹೋಗಲ್ಲ ಸರ್, ನಾನು ಆಟೋ ಅಥವಾ ಕ್ಯಾಬೆ. ಹಾಗಾಗಿ ಒಂದೊಂದ್ಸರಿ 500-1000 ಆಗುತ್ತೆ. ಒಂದು ಸರಿ 2 ಸರಿ ರೀ ನಾನು ಇವಾಗ 1000 ರೂಪಾಯಿ ಗೂಗಲ್ ಪೇ ಮಾಡಿದ್ದೀನಿ ಆಟೋಗೆ ಅಂದರೆ ಒಂದು ಸರಿ ಇಲ್ಲ ಇನ್ನೊಂದು ಸರಿ ಅದು ಪ್ರಿಕ್ ಆಗುತ್ತೆ. ಅವ್ರಿಗೆ ಏನು ಇಷ್ಟಿಷ್ಟು ಆಟೋಗೆ ಕೊಡ್ತಾ ಇದೆ, ಅಲ್ಲೋಗಿ ತಿನ್ನೋ 200 ರೂಪಾಯಿಗೆ ಅಂತ. ಅಂಥ ಟೈಮ್ನಲ್ಲಿ ಈ ನಡುವೆ ಸ್ವಲ್ಪ ನಾನು ಯಾರಾದರೂ ನಾವು ಟ್ರಾವೆಲ್ ಅಲೋಯನ್ಸ್ ಕೊಡ್ತೀವಿ ಅಂದರೆ ಐ ಅಗ್ರಿ, ಸರಿ ಕೊಡಿ ಅಂತ. ಬಟ್ ಪೇಮೆಂಟ್ ಇಸ್ಕೊಳ್ಳೋದಿಲ್ಲ, ಬ್ಲಾಗಿಂಗ್ ಪೇಮೆಂಟ್ ಇಸ್ಕೊಳ್ಳಲ್ಲ, ಹೋಗಿ ಮಾಡಿಬಿಟ್ಟು ಬರ್ತೀನಿ. ಓಕೆ ಸರ್, ಫುಲ್ ಟೈಮ್ ವರ್ಕ್ ಮಾಡ್ತಾ ಇದ್ದೀನಿ. ಬಟ್ ಬ್ಲಾಗಿಂಗಿಗೆ ಸಮ್ಟೈಮ್ಸ್ ಏನಾಗುತ್ತೆ ಅಂತಂದರೆ, ಈಗ ರೆಸ್ಟೋರೆಂಟ್ ದರ್ಶಿನಿ ಟೈಪ್ ಆಫ್ ರೆಸ್ಟೋರೆಂಟ್ ಆದರೂ ಸರಿ, ಕ್ವಿಕ್ಕಾಗಿ ಮಾಡ್ತಾರೋ ಕಾನ್ಸೆಪ್ಟ್ ಬರ್ತಾ ಇದೆಯಲ್ಲ, ಈಗ ಅಲ್ಲೆಲ್ಲ ಹೋಗಿ ನೀವು 5000 ಕೊಡಿ 10,000 ಕೊಡಿ ನನ್ನ ಒಂದು ವೀಡಿಯೋಗೆ ಅಂತ ಯು ಕ್ಯಾಂಟ್ ಎಕ್ಸ್ಪೆಕ್ಟ್. ಬಿಕಾಸ್ ಬೋತ್ ದ ಸೈಡ್ ನಾನು ಯೋಚನೆ ಮಾಡಿದಾಗ ಅಲ್ಲಿ ಅವ್ರಿಗೆ ಮಾರ್ಜಿನ್ ಅನ್ನೋದು ಬರೋದು ಲೆಸ್. ಈಗ ಹೆಂಗೆ ಟೆಕ್ನಾಲಜಿ, ನಿಮ್ಮ ಜಮಾನದಲ್ಲಿ ನ್ಯೂಸ್ ಪೇಪರು, ನಮ್ಮ ಜಮಾನ ರೀಲು. ಈ ರೀಲಿಗೆ ಓಕೆ ಅವಾಗ ರೆಸ್ಟೋರೆಂಟ್ಸ್ವರೆಗೂ ಈ ಥರ ಎಲ್ಲ ನಾವು ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ ಅಂದರೆ ವಿ ಆರ್ ಮಿಸ್ಸಿಂಗ್ ಸಮಥಿಂಗ್ ಅನ್ನೋ ಆ ಕಡೆನೂ ಟೆಕ್ನಾಲಜಿ ಅವ್ರಿಗೂ ಒಂಥರ ಅದು ಮನಸ್ಸಲ್ಲಿರುತ್ತೆ ಅಂತ ದೇ ವಿಲ್ ಅಪ್ರೋಚಸ್. ಬನ್ನಿ ನಮ್ಮದು ಒಂದು 4-5 ರೀಲ್ ಹೋದರೆ ನಮ್ಮದು ಬ್ರ್ಯಾಂಡಿಂಗ್ ಬೆಳೆಯುತ್ತೆ ಅಂತ ಆ ಕಡೆನೂ ಆಸೆ ಇರುತ್ತೆ. ಈ ಕಡೆ ನಮಗೂ ಪ್ಯಾಷನ್ ಇದೆ, ನಮಗೂ ಕಂಟೆಂಟ್ ಕ್ರಿಯೇಷನಿಗೆ ಎಲ್ಲ ಟ್ರೆಂಡಲ್ಲಿ ನಾವು ಟ್ರೆಂಡ್ ಆಗೋಣ ಅನ್ನೋದು ನಮಗೂ ಇರುತ್ತೆ. ಸೊ ಬೋತ್ ದ ವೇಸ್ ಬ್ಯಾಲೆನ್ಸ್ ಮಾಡಿದಾಗ ಈ ಕಡೆ ದರ್ಶಿನಿ ಆ ಥರ ರೆಸ್ಟೋರೆಂಟ್ಸಿಗೆ ನಾವೊಂದು ಹೊಸ್ದಾಗಿ ಸ್ಟಾರ್ಟ್ ಮಾಡಿದಾಗ ನಮ್ದೊಂದು ಸಪೋರ್ಟ್ ಮಾಡುತ್ತೆ. ಫಸ್ಟ್ 2 ವೀಡಿಯೋಸ್ ನೀವು ಹೋಗಿ ಆರಾಮಾಗಿ ಸಪೋರ್ಟ್ ಮಾಡ್ತೀರಾ. ಒಂದ್ಸತಿ ಅವ್ರ ಬಿಸ್ನೆಸ್ ಗ್ರೋ ಆದಾಗಲೂ ಬೋತ್ ದ ವೇಸ್ ನೀವು ಸಮಥಿಂಗ್ ಯು ಪೇ ಅಸ್. ಲೈಕ್ ಗ್ಯಾಜೆಟ್ಸಿಗೆ ಇನ್ವೆಸ್ಟ್ ಮಾಡಿರ್ತೀವಿ. ಈಗ ಎಡಿಟಿಂಗ್ ಸಾಫ್ಟ್ವೇರ್ ಎಲ್ಲ ನಿಮಗೆ ಐಫೋನಲ್ಲಿ ಪೇಯ್ಡ್ ವರ್ಷನ್ಸ್ ಇಸ್ ಮೋರ್ ದೆನ್ ಫ್ರೀ ಆಗಿ ಬರೋದು. ಸೊ ಒಂದು ಒಳ್ಳೆ ವಾಯ್ಸ್ ಓವರ್ ಇನ್ಫಾರ್ಮೇಷನ್ ಕೊಡಬೇಕು ಅಂದರೆ ಮೈಕಿಗೆ ಹೌ ಮಚ್ ವಿ ಆರ್ ಸ್ಪೆಂಡಿಂಗ್ ಫಾರ್ ದಟ್. ನೀವು ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ನನಗೆ 9 to 5 ಜಾಬಲ್ಲಿ ಒಂದು ಸೋರ್ಸ್ ಆಫ್ ಇನ್ಕಮು, ನಾನು ಇದಕ್ಕೆ ಎಲ್ಲ ಸ್ಪೆಂಡ್ ಮಾಡ್ತಾ ಇದ್ರೆ ಅಫ್ಕೋರ್ಸ್ ನನಗೂ ಲಾಸ್ ಅಲ್ವಾ. ಸೊ ನೀವು ಒಂದ್ಸತಿ ಇಂಪ್ರೂವ್ ಆದಮೇಲೆ ಯು ಪೇ ಆಸ್ ಮಿನಿಮಲ್ ಅಮೌಂಟ್. ರೆಸ್ಟೋರೆಂಟ್ ದರ್ಶಿನಲ್ಲೆಲ್ಲ ಅಟ್ಲೀಸ್ಟ್ 2000-3000 ನೀವು ನನಗೆ ಕೊಟ್ಟರೆ ನನ್ನ ಟ್ರಾವೆಲ್ ನನ್ನ ಗ್ಯಾಜೆಟ್ಸಿಗೆ ಈಕ್ವಲ್ ಆಗುತ್ತೆ. ಸೊ ಈ ಕಡೆ ನೀವು ರೆಸ್ಟೋ ಪಬ್ ಅಲ್ಲೆಲ್ಲ ಹೋದಾಗ ದೇರ್ ಇನ್ಕಮ್ ಇಸ್ ಡಿಫ್ರೆಂಟ್. ಸೊ ಅಲ್ಲಿ ನೀವು ಅಟ್ಲೀಸ್ಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ 5,000 to 6,000. ಅದನ್ನೇ ನೀವು ದರ್ಶಿನಿಯವ್ರ ಹತ್ರ 10,000 ಕೊಡು 20,000 ಕೊಡು ಅಂದರೆ ಈ ಕಡೆಯಿಂದ ಡಿಮ್ಯಾಂಡ್ ಮಾಡೋದು ತಪ್ಪು. ಬಟ್ ಆ ಕಡೆಯಿಂದನೂ ಫ್ರೀಯಾಗಿ ಕೆಲಸ ಮಾಡಿಸ್ಕೊಳ್ಳೋದು ತಪ್ಪು. ನೀವು ಗ್ರೋ ಆಗಬೇಕಾದ್ರೆ ನಮ್ಮನ್ನು ಬೆಳೆಸಿ, ನಾವು ನಿಮ್ಮನ್ನು ಬೆಳೆಸ್ತೀವಿ. ಬೋತ್ ದ ವೇಸ್ ಈಕ್ವಲ್ ಆಗಿ ಲೆಟ್ಸ್ ಗ್ರೋ ಟುಗೆದರ್. ಸರ್, ಐ ಹ್ಯಾವ್ ಅ ಫುಲ್ ಟೈಮ್ ಜಾಬ್. ನಾನು HR ಮ್ಯಾನೇಜರಾಗಿ ಒಂದು ಆಟೋಮೋಟಿವ್ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ. ಸೊ ಅಫ್ಕೋರ್ಸ್ ಸ್ಟೆಪ್ಪಿಂಗ್ ಔಟ್ ಆ್ಯಸ್ ಅ ಪ್ರೊಫೆಷ್ನಲ್ ಬ್ಲಾಗರ್ ಈಸ್ ಜಸ್ಟ್ ಅ ಸೈಡ್ ಹಸಲ್. ಅದರಿಂದ ಐ ಸ್ಟಾರ್ಟೆಡ್ ಆಫ್ ಆ್ಯಸ್ ಅ ಪ್ಯಾಷನ್. ಆ್ಯಂಡ್ ನಾನೇ ಹೋಗಿ ತಿಂದಿರೋ ರೆಸ್ಟೋರೆಂಟ್ಸ್ ಇಷ್ಟಪಟ್ಟರೆ ನಾನು ಮೋಸ್ಟ್ ಆಫ್ ದ ಟೈಮ್ ಬ್ಲಾಗ್ ಮಾಡೋದು. ಬಟ್ ಇವಾಗ ಐ ಡೂ ರಿಯಲೈಸ್, ಇವಾಗ ನಮ್ಮ ಕಂಟೆಂಟ್ ನೋಡಿ ಎಷ್ಟೊಂದು ಜನ ರೆಸ್ಟೋರೆಂಟ್ಸ್ ಅವರು ರೆಕಗ್ನಿಷನ್ ಕೊಡ್ತಿದ್ದಾರೆ ನನ್ನ ಬ್ಲಾಗ್ಗೆ. ಸೊ ಅದರಲ್ಲಿ ಕೆಲವರು ರೀಚ್ ಔಟ್ ಆಗ್ತಾರೆ, ಸರ್ ಸೊ ಕ್ಯಾನ್ ಯು ಪ್ರಮೋಟ್ ಅಸ್ ಅಂತ. ಸೊ ಇಟ್ ಡಿಪೆಂಡ್ಸ್. ಈ ಥರ ಜೆನ್ಯೂನ್ ಆಗಿ ವಿಮೆನ್ ಆಂಟ್ರಪ್ರಿನರ್ಶಿಪ್ ಅಥವಾ ಸ್ವಲ್ಪ ಕಷ್ಟಪಟ್ಟು ಮೇಲೆ ಬರ್ತಿದ್ರೆ ಐ ವಿಲ್ ಡೆಫಿನೆಟ್ಲಿ ನಾಟ್ ಲುಕ್ ಎಟ್ ದ ಮಾನಿಟರಿ ಆ್ಯಂಗಲ್. ಇನ್ನು ಉಲ್ಟಾ ನನಗೆ ಐ ಫೀಲ್ ಹ್ಯಾಪಿ. ಯಾರೋ ಇವಾಗ ಎಷ್ಟೊಂದು ಜನ ನಾವು ಅನ್ಕೋತೀವಿ ಸರ್, ಇದ್ರದ್ದೊಂದು ಬಿಸ್ನೆಸ್ ಶುರು ಮಾಡಿಬಿಡೋಣ, ವರ್ಕ್ ಆಗುತ್ತೆ. ಬಟ್ ಎಲ್ಲರಿಗೂ ಆಗಲ್ಲ ಅದು. ಪಾಪ ಯಾರಾದರೂ ಒಂದು ಸ್ಟೆಪ್ ಮುಂದೆ ತೊಗೊಂಡು ಅದನ್ನು ಶುರು ಮಾಡಿದರೆ ಫುಡ್ ಲವರ್ ಆಗಿ ಐ ಶುಡ್ ಪ್ರಮೋಟ್ ದಟ್. ಸೊ ಅದು ನಂಗೆ ನ್ಯಾಚುರಲಿ ಬರುತ್ತೆ. ಬಟ್ ಗೌತಮಿ ಹೇಳ್ದಂಗೆ
ಸ್ವಲ್ಪ ಕಮರ್ಷಿಯಲ್ ಮೈಂಡೆಡ್ ಆಗಿ ಸ್ಟ್ರಾಟಜಿಕ್ ಆಗಿ PR ಬೇಕು ಆ ಥರ ಅನ್ನೋರು ಅಪ್ರೋಚ್ ಮಾಡಿದ್ರೆ ಐ ಕ್ಲೇಮ್ ಮೈ ಫೇರ್ ಶೇರ್ ಆಫ್ ಕಾಂಪನ್ಸೇಷನ್ ಫಾರ್ ದಿ ಎಡಿಟಿಂಗ್ ಆ್ಯಂಡ್ ಟೈಮ್ ಇನ್ವೆಸ್ಟೆಡ್. ಟೈಮ್ ಇಸ್ ಮನಿ ಸರ್. ಸೊ ಇಫ್ ಇಟ್ ರಿಕ್ವೈರ್ಸ್ ಯುವರ್ ಟೈಮ್ ಟು ಕಮ್ ಆ್ಯಂಡ್ ಡೆಲಿವರ್ ದ ಕಂಟೆಂಟ್ ಇನ್ ದೇರ್ ರಿಕ್ವೈರ್ಡ್ ಫಾರ್ಮ್ಯಾಟ್, ದೆನ್ ದಟ್ ಈಸ್ ವೆನ್ ಐ ಚಾರ್ಜ್ ದೆಮ್ ಸರ್. ಐ ಮೀನ್ ಅವರೆಲ್ಲ ಹೇಳ್ದಂಗೆ ಸೇಮ್ ಪಾಯಿಂಟ್ ಸರ್. ಬಟ್ ನನ್ನ ಪ್ರಕಾರ ಏನಂದರೆ ತುಂಬ ಒಂದೊಂದಷ್ಟು ಸಣ್ಣ ಬಿಸ್ನೆಸ್ ಇರುತ್ತೆ ಅಥವಾ ಒಂದೊಂದು ಹೋಟೆಲ್ ಲಾಸಲ್ಲಿರುತ್ತೆ, ಅಂಥದಕ್ಕೆಲ್ಲ ದೇರ್ ಆರ್ ಟೈಮ್ಸ್ ದಟ್ ಏನೇ ಮಾಡಿದ್ರೂ ಚಾರ್ಜ್ ಮಾಡಿರಲ್ಲ, ಬಾರ್ಟರೇ ಮಾಡಿರ್ತೀನಿ. ಬಟ್ ಗೌತಮಿ ಹೇಳ್ದಂಗೆ, ರೂಪಾ ಅವ್ರು ಹೇಳ್ದಂಗೆ, ದೀಪ್ತಿ ಹೇಳ್ದಂಗೆ ನಾವು ಅಲ್ಲಿ ಹೋಗಬೇಕಾದ್ರೆ ಎಫರ್ಟ್ಸ್ ಇದೆ, ಟೈಮ್ ಇದೆ, ಎನರ್ಜಿ ಇದೆ. ಇದಕ್ಕೆಲ್ಲ ಒಂದೊಂದಷ್ಟು ಟೈಮ್ಸ್ ಒಂದು ಲೆವೆಲ್, ಒಂದು ಹಂತಕ್ಕೆ ನಾವು ತಲುಪಿದ ಮೇಲೆ ನಮಗೆ ಒಂದು ರಿವಾರ್ಡ್ ಅಂದರೆ ಏನಿಲ್ಲ, ನಾವು ಅದಕ್ಕೆ ಅಂತ ಬದುಕ್ತಾ ಇಲ್ಲ. ನನಗೆ ಐ ವರ್ಕ್ ಫುಲ್ ಟೈಮ್ ಕಾರ್ಪೊರೇಟ್ ಎಂಪ್ಲಾಯಿ, ಐ ಆಮ್ ಅ ಫೈನಾನ್ಷಿಯಲ್ ಲೀಡ್ ಇನ್ ಅ ಕಾರ್ಪೊರೇಟ್ ಆರ್ಗನೈಸೇಷನ್. ಬಟ್ ಏನಂದರೆ ಅದೊಂದು ರಿವಾರ್ಡ್ ಆ್ಯಂಡ್ ರೆಕಗ್ನಿಷನ್ ಅಂತಾರಲ್ಲ, ರೆಕಗ್ನಿಷನ್ ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ, ರಿವಾರ್ಡು ಆ ಒಂದು ಬಿಸ್ನೆಸ್ಸು ನಾವು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದೀವಿ, ಅವ್ರು ನಮಗೆ ಕೊಟ್ಟರೆ ನಮಗೊಂದು ಇನ್ನೂ ಒಂದು ಜಾಸ್ತಿ ಬೆಳೆಯೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ, ಮೋಟಿವೇಶನ್ ಅಂತ ನಾನು. ಸೊ ಈಗ ಬರುವ ಫುಡ್ ಬ್ಲಾಗರ್ಸ್, ಎಸ್ಪೆಷಲಿ ಫೀಮೇಲ್ ಫುಡ್ ಬ್ಲಾಗರ್ಸ್ಗೆ ಏನು ಅಡ್ವೈಸ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಡೆಫಿನೆಟ್ಲಿ ಬರೀ ಬ್ಲಾಗಿಂಗನ್ನು ಪ್ರೊಫೆಷನ್ ಆಗಿ ತೊಗೋಬೇಡಿ. ಸೈಡ್ ಹಸಲ್ ಕೆಲಸ ಬಿಟ್ಬಿಟ್ಟು ನಾನು ಇದನ್ನೇ ಮಾಡ್ತೀನಿ, ನಾನು ಯೂಟ್ಯೂಬ್ ಮಾಡ್ತೀನಿ, ನಾನು ಚಾನ್ಸೇ ಇಲ್ಲ. ಒಂದು ಸ್ಟೇಬಲ್ ಇನ್ಕಮ್ ಅಂತ ಇರಲೇಬೇಕು. ಸ್ಟೇಬಲ್ ಇನ್ಕಮ್ ಅಂತ ಇದ್ದ ಮೇಲೆ ಇದನ್ನೆಲ್ಲ ನಾವು ಬಾಕಿ ಎಲ್ಲ ಚೇಂಜ್ ಮಾಡ್ಕೊಂಡು ಇರ್ಬೋದು ಅಂತಂದು. ಇಲ್ಲದೇ ನನಗೇನು ಅನ್ಸುತ್ತೆ ಅಂದರೆ, ನಾನು ಯಾಕೆ ಇನ್ಸ್ಟಾಗ್ರಾಮ್ ಬಂದೆ ಅಂದರೆ ಸರ್, ಅದು ಒಂದು ಖುಷಿ ಕೊಡಲಿ ಅಂತ ಬಂದೆ. ಬಟ್ ಅದೇ ನಂಗೆ ಸ್ಟ್ರೆಸ್ ಕೊಟ್ಟರೆ ಏನು ಪ್ರಯೋಜನ, ಏನು ದುಡಿದು ಪ್ರಯೋಜನ, ಪೀಸ್ ಆಫ್ ಮೈಂಡ್ ಇಲ್ಲದೆ ಇದ್ಮೇಲೆ. ಸೊ ಸ್ಟ್ರೆಸ್ಗೆ ಜಾಬ್ ಇದೆ, ಇದು ಹ್ಯಾಪಿನೆಸ್ಸು ಪೀಸ್ ಆಫ್ ಮೈಂಡ್ ಮಾತ್ರ ಅಂತ, ಅದಕ್ಕೆ ಮಾತ್ರ ಬ್ಲಾಗಿಂಗ್ ತೊಗೋಬೇಕು. ಸರ್ ನಾನು ಹೇಳೋದು ಏನಂದರೆ, ಪ್ಯಾಷನ್ನಿಂದ ಮಾಡಬೇಕು ಏನು ಮಾಡಿದ್ರೂ. ಅದರಲ್ಲಿ ನಿಮ್ಮದಾದ ಒಂದು USP ಇರಬೇಕು. ಯು ಶುಡ್ ಬ್ರಿಂಗ್ ಔಟ್ ಯೋರ್ ಪರ್ಸ್ನಾಲಿಟಿ ಇನ್ ಯೋರ್ ಬ್ಲಾಗ್. ಯಾಕೆಂದರೆ ರೆಸ್ಟೋರೆಂಟ್ಸ್ ಸೇಮ್, ಸರ್ವ್ ಮಾಡೋ ಡಿಶಸ್ ಸೇಮ್. ಸೊ ನೀವು ಎಷ್ಟು ಜನ ಅಂತ ಅದೇ ವಿಡಿಯೋ ತೋರಿಸಿದ್ರೆ ವೈ ವುಡ್ ಪೀಪಲ್ ವಾಚ್ ದ್ಯಾಟ್ ಆರ್ ಗೆಟ್ ಇನ್ಫ್ಲೂಯೆನ್ಸ್ ಫ್ರಮ್ ಇಟ್? ಸೊ ಏನೋ ವಾಟ್ ಈಸ್ ಇಟ್ ದಟ್ ಯು ಆರ್ ಡೆಲಿವರಿಂಗ್ ವಿತ್ ಯೋರ್ ಪರ್ಸ್ನಾಲಿಟಿ? ಸೊ ಎಲ್ಲ ಅಪ್ಕಮಿಂಗ್ ಫೀಮೇಲ್ ಬ್ಲಾಗರ್ಸಿಗೆ ನಾನು ಇದೇ ಅಡ್ವೈಸ್ ಕೊಡೋದು ಸರ್, ಹ್ಯಾವ್ ಯೋರ್ ಬಿಟ್ ಆಫ್ ಟಚ್ ಇನ್ ಇಟ್ ಅಂತ. ಎಲ್ಲರೂ ಮಾಡ್ತಾರೆ ಅಂತ ನೀವು ಮಾಡಕ್ ಹೋಗ್ಬಿಡಿ. ಈಗ ನಮ್ಮ ಮನೆ ಪಕ್ಕದ ಮನೆಯವ್ರು ರೀಲ್ ಹಾಕ್ತಿದ್ದಾರೆ, ನಾನು ರೀಲ್ ಹಾಕ್ಬೇಕು, ನಾನು ಅಲ್ಲಿಗೆ ಹೋಗ್ಬೇಕು, ನಾನು ಇದು ಮಾಡಬೇಕು ಅಲ್ಲ. ಫಸ್ಟು ಪ್ಯಾಷನ್ ದಟ್ ಈಸ್ ಓಕೆ, ಬಟ್ ನಾಲೆಡ್ಜ್ ಇಸ್ ಮೇನ್ ಇಂಪಾರ್ಟೆಂಟ್ ಸರ್. ವಿತೌಟ್ ನಾಲೆಡ್ಜು, ವಿತೌಟ್ ಸ್ಕಿಲ್ಸು ನೀವು ಏನು ಮಾಡಿದ್ರು ವೇಸ್ಟು. ಇಟ್ಸ್ ನಾಟ್ ಇನ್ ದ ಬ್ಲಾಗಿಂಗ್, ಎನಿ ಅದರ್ ಥಿಂಗ್ಸ್ ಆಲ್ಸೋ. ಮಾಡಿದ್ರು ಜೆನ್ಯೂನ್ ಆಗಿ ಮಾಡಿ, ಎರಡು ಕಡೆನೂ ನಿಯತ್ತಾಗಿ ಡೆಲಿವರೇಬಲ್ ಮಾಡಿ. ದುಡ್ಡು ಸಿಗ್ತಾ ಇದೆ ಅಂತೇಳಿ ರಾಂಗ್ ಅಪ್ಡೇಟ್ ಮಾಡಬೇಡಿ, ದುಡ್ಡು ಸಿಗ್ತಾ ಇಲ್ಲ ಅಂತ ರೈಟ್ ಅಪ್ಡೇಟ್ ಮಾಡಬೇಡಿ. ಬೋತ್ ದ ವೇಸ್ ಜೆನ್ಯೂನ್ ಆಗಿ ನಾಲೆಜ್ ಇಟ್ಕೊಂಡು ಈ ಕೆಲ್ಸಕ್ಕೆ ಬನ್ನಿ. ಅಂಡ್ ತುಂಬಾ ದುಡ್ಡು ಸಿಗ್ತಿದೆ ಅಂತ ಮಿಸ್ಕನ್ಸೆಪ್ಷನ್ ಇಟ್ಕೊಳ್ಬೇಡಿ. ಇಲ್ಲ ಸರ್, ದಟ್ ಈಸ್ ಆಕ್ಚುಲಿ ಹೇಳ್ಬೇಕಂದ್ರೆ, ಏನೋ ನೀನ್ ಬ್ಲಾಗರ್, ನೀನ್ ತುಂಬಾ ದುಡಿತಾ ಇದೀಯಾ, ಹಿಂಗೆಲ್ಲ ಎಲ್ಲ ಫ್ರೀ ಅಲ್ವಾ? ಫ್ರೀ, ನಾನೇ ಪ್ರಾಡಕ್ಟ್ ಅಲ್ಲಿ ಏನ್ ಫ್ರೀ? ಏನ್ ಫ್ರೀ ಫುಡ್ ತಿಂತೀರಾ? ನಿಮ್ಗೆ ಸೀರಿಯಸ್ಲಿ ಸರ್, ತುಂಬಾ ಎಲ್ಲಾದ್ರೂ ಫ್ರೀ. ನಮಗೆ ಗೊತ್ತು, ನಾವು ಪೇ ಮಾಡೇನೆ. ಏನ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ನೀವು ಫ್ರೀಯಾಗಿ 2 ಇಡ್ಲಿ ತಗೊಳಕಾಗ್ತಾರೆ, ಎಷ್ಟು ಇರುತ್ತಾ? ಫ್ರೀಯಾಗಿ ತಿನ್ನಕ್ಕಾಗತ್ತೆ 2 ಇಡ್ಲಿನೂ? ಸ್ಟ್ರೆಸ್ಸು ನಾವು ಪಡೋ ಕಷ್ಟ. ಒಂದು ವಿಡಿಯೋ ಎಡಿಟಿಂಗ್ಗೆ 2 ಅವರ್ಸ್ ಕೂತ್ಕೋತೀವಿ, ಒಂದು ಕಂಟೆಂಟ್ ಕ್ರಿಯೇಷನ್ಗೆ 3 ಅವರ್ಸ್, ಕಂಟೆಂಟ್ ಎಂಗೇಜ್ಮೆಂಟ್ಗೆ 3 ಅವರ್ಸ್, ಪ್ರೀ ಎಂಗೇಜ್ಮೆಂಟ್ ಇಸ್ ಅಗೇನ್ 2 ಅವರ್ಸ್. ಸೊ ಯಾವುದೂ ಫ್ರೀ ಅಲ್ಲ. ಎಲ್ಲರೂ ಹೇಳ್ದಂಗೆ 100% ನಿಜ. ದುಡ್ಡಿಗೆ ಅಂತ ಬಂದರೆ ಅವ್ರಿಗೆ ಖುಷಿ ಇರಲ್ಲ, ಖುಷಿಗೆ ಅಂತ ಬಂದರೆ ಖುಷಿ ಸಿಗುತ್ತೆ. ರಿವ್ಯೂ ಮಾಡೋಕೆ ಹೋಗಿ ಏನೇನೋ ಮಿಕ್ಸ್ಡ್ ಕಾಕ್ಟೇಲ್ ಥರ ಎಲ್ಲ ತಿಂದಿರ್ತೀವ, ಬ್ಲೋಟ್ ಆಗಿ ಎಷ್ಟು ಹೆಲ್ತ್ ಇಶ್ಯೂಸ್, ಪಿಂಪಲ್ಸ್. ಹುಡುಗಿರ್ ಮುಂಚೆನೇ ನಾವೆಲ್ಲ ಕಾನ್ಶಿಯಸ್, ಅದ್ರಲ್ಲಿ ಬೇರೆ ಈ ಎಕ್ಸ್ಟ್ರಾ ಕಾನ್ಶಿಯಸ್. ಈ ಪಿಂಪಲ್ ಹೋಗಿ ಡರ್ಮೋಟ್ ಹತ್ರ ಇಷ್ಟು ಪೇ ಮಾಡು, ಟ್ರೀಟ್ಮೆಂಟ್ ತಗೋ, ಎಲ್ಲ ಖರ್ಚೆ ಸರ್. ನಮ್ಗೆ ಏನು ಇನ್ಕಮ್ ಇಲ್ಲ ಇದ್ರಲ್ಲಿ ಹೇಳ್ಬೇಕಾದ್ರೆ, ಬರೀ ಖರ್ಚೆ. ಆಮೇಲೆ ಇನ್ನೊಂದು ನಮ್ಮ ಹುಡುಗಿರ್ದೊಂದಿದೆ, ಇದು ಐ ಮೀನ್ ಅಫ್ಕೋರ್ಸ್ ನಾವೆಲ್ಲ ಗ್ಯಾಂಗ್ ಸೇರಿದಾಗ ಮಾತಾಡ್ತೀವಿ. ಒಂದ್ ವಿಡಿಯೋದಲ್ಲಿ ಹಾಕಿರೋ ಬಟ್ಟೆ ಇನ್ನೊಂದು ಇನ್ನೊಂದು ಹಾಕಕ್ಕಾಗಲ್ಲ, ಮತ್ತೆ ಹೋಗು ಬಟ್ಟೆಗೆ ಇನ್ವೆಸ್ಟ್ ಮಾಡು. ಒಂದ್ ಅಡಿಗೆಗೆ ಹಾಕಿದ್ದು ಇನ್ನೊಂದು ಅಡಿಗೆ ಎಷ್ಟು ಖರ್ಚು ಸರ್ ನಮ್ಗೆ ಇದ್ರಲ್ಲಿ. ನೋಡಿ, ಹುಡುಗಿರು ಹೊಸ ಬಟ್ಟೆ ಹಾಕೋಬೇಕು, ಮೇಕಪ್ ಹಾಕೋಬೇಕು, ಆಕ್ಸೆಸರೀಸ್ ಹಾಕ್ಬೇಕು, ಎಲ್ಲದ್ರ ಮೇಲೂ ಕಾನ್ಶಿಯಸ್ ಆಗಿರ್ಬೇಕು. ಹೆಲ್ತ್ ಮೇಂಟೈನ್ ಮಾಡ್ಬೇಕು, ನೋಡಕ್ಕೂ ಚೆನ್ನಾಗಿರ್ಬೇಕು. ಸ್ಕಿನ್ ಇಂಟರ್ನಲಿ ಆಗಿ ನಾವು ಗ್ಲೋ ಬರ್ಬೇಕು ಅಂದ್ರೆ ಒಳ್ಳೆ ಫುಡ್ ತಿನ್ಬೇಕು. ನಾವೆಲ್ಲ ಈ ತರ ಫುಡ್ ತಿಂದು
ಎಲ್ಲ ಕಡೆನೂ ಖರ್ಚೆ ಸರ್ ನಮಗೆ, ಇನ್ಕಮ್ ಅಂತೂ ಇಲ್ಲ ಸರ್. ಬಟ್ ಖುಷಿ ಇದೆ. ಇದೊಂದು ಹೇಳ್ತೀನಿ ಸರ್, ಈ ಬರೀ ದುಡ್ಡಿಲ್ದೇ ಇದ್ರೆ ಟೂ ಮೆನಿ ಥಿಂಗ್ಸ್ ಆರ್ ದೇರ್ ವಿಚ್ ಡಸಂಟ್ ಹ್ಯಾವ್ ಅ ಪ್ರೈಸ್ ಟ್ಯಾಗ್ ಅಂತಾರೆ. ಒಂದು ಗೌರವ, ಪ್ರೀತಿ. ಎಷ್ಟೊಂದು ರೆಸ್ಟೋರೆಂಟ್ಗೆ ನಾವು ಹೋದ ತಕ್ಷಣ ನಮ್ಗೊಂದು ಕೊಡೋ ಗೌರವ, ಒಂದು ವಿಶ್ವಾಸ, ಒಂದು ಪ್ರೀತಿ, ಅದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ. ಅದೆಲ್ಲ ಇದರಲ್ಲಿ ಯಾರು ನೀನು ಎಷ್ಟು ದುಡಿತೀಯ ಅಂತ ಕೇಳಿದ್ರೆ ಏನು ಹೇಳಲಿ ನಾನು? ಇಷ್ಟು ಜನ ನನ್ನನ್ನು ಪ್ರೀತಿಸ್ತಾರೆ, ಇಷ್ಟು ಜನ ನಂಗೆ ಅದಕ್ಕೆಲ್ಲ ಬದ್ಕೊಡ್ಲ. ಈವನ್ ನಾವು ಅದನ್ನೇ ದುಡ್ಡಲ್ಲೇ ಎಲ್ಲ ಅಳಿಯಕ್ಕಾಗಲ್ಲ. ಈಗ ಬರ್ತೀವಲ್ಲ, ಇದೊಂತರ ನೆಟ್ವರ್ಕಿಂಗ್. ಓಕೆ, ನವ್ಯ ಇದ್ದಾಳೆ ಅಂದ್ರೆ ಒಂದು ಫನ್ನು, ದೀಪ್ತಿ ಇದ್ದಾಳೆ ಅಂದ್ರೆ ನಾಲೆಡ್ಜ್, ಇವ್ರಿದ್ರೆ ಏನ್ ಅಡಿಗೆ ಮಾಡ್ಕೊಂಡ್ ಬಂದಿದ್ದೀರಾ ಇವತ್ತೇನಾರು ಬ್ಯಾಟಿಂಗ್ ಮಾಡೋಣ, ಎಲ್ಲಿ ಹೋಗೋಣ, ಉತ್ರಳ್ಳಿಗೆ ಬಂದ್ವಿ ಅಂದ್ರೆ ಎಷ್ಟು ಸುತ್ತಬೋದು. ಯಾರು ಲಾಂಚಿಗೆ ಬರ್ತಾರೆ ಚಂದ್ರು ಸರ್ ಅಂದ್ರೆ ವಿ ಆರ್ ಆಲ್ವೇಸ್ ಎಕ್ಸೈಟೆಡ್. ಯು ರಿಮೆಂಬರ್ ಅವರ್ ಗುಡ್ ಓಲ್ಡ್ ಡೇಸ್. ಸ್ಯಾಟರ್ಡೆ ಸಂಡೇ ಬ್ರೇಕ್ಫಾಸ್ಟ್ಗೆ ಅಂತ ಒಂದು 8 ಗಂಟೆಗೆ ಸ್ಟಾರ್ಟ್ ಮಾಡಿ ಸಂಜೆವರೆಗೂ ಫುಲ್ ರೆಸ್ಟೋರೆಂಟ್ಸ್ ಎಲ್ಲ ಬ್ರೇಕ್ಫಾಸ್ಟ್ ಮಾಡ್ತಾನೆ ಇರ್ತಿದ್ವಿ. ಒಂದ್ ಜಾಗ ಅಲ್ಲ, ಒಂದ್ 10-15 ಜಾಗ ಸರ್. ನೆನಪಿದೆಯಾ ನಿಮ್ಗೆ ಕೋವಿಡ್ ಟೈಮ್? ಇನ್ಸ್ಟಂಟ್ ಕನೆಕ್ಷನ್ ಸರ್. ಪೀಪಲ್ ಹೂ ಲವ್ ಫುಡ್ ಆರ್ ಆಲ್ವೇಸ್ ದ ಬೆಸ್ಟ್ ಪೀಪಲ್ ಅನ್ನೋ ತರ ಅದೊಂಥರ ಇನ್ಸ್ಟಂಟ್ ಕನೆಕ್ಷನ್ ಆಗೋಗತ್ತೆ. ಇವಾಗ ನೀವು ಅಷ್ಟೇ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಲೈಕ್ ನಾವು ನೋಡಿರ್ತೀವಿ ಸ್ಕ್ರೀನ್ ಮೇಲೆ ಹೌ ಮಚ್ ಯು ಲವ್ ಆರ್ ರೆಲಿಶ್ ದ ಫುಡ್ ಯು ಈಟ್ ಅಂತ. ಅದೇ ಥರ ನೀವು ತಿನ್ನೋದು ನೋಡಿ ನಾವು ಎಂಜಾಯ್ ಮಾಡ್ಕೊಂಡು ತಿಂತಿರ್ತೀವಿ. ಆ್ಯಂಡ್ ವೆನ್ ವಿ ಆ್ಯಕ್ಚುಲಿ ಕಮ್ ಟುಗೆದರ್ ಆಸ್ ಅ ಗ್ರೂಪ್ ಆರ್ ಮೀಟ್ ಇನ್ ಪರ್ಸನ್, ಅದೊಂಥರ ನಿಜವಾಗ್ಲೂ ಇನ್ಸ್ಟೆಂಟ್ ಕನೆಕ್ಷನ್ ಅಂತಾನೆ ಹೇಳ್ಬೋದು. ಆಮೇಲೆ ನಂದೊಂದು ಓನ್ ಎಕ್ಸ್ಪೀರಿಯನ್ಸ್. ರೆಸ್ಟೋರೆಂಟ್ಗೆ ಹೋಗಿ ನೀವು ಒಂದು 3,000-4,000 ಬಿಲ್ ಕೊಟ್ಬಿಟ್ಟು ಪೇ ಮಾಡಿದಾಗ ಸಿಗೋ ಖುಷಿ, ಆಸ್ ಎ ಬ್ಲಾಗರ್ ಹೋಗಿ ಫಾರ್ ಎಕ್ಸಾಂಪಲ್ ಪಾಕಶಾಲಾಗೆ ಬಂದರೆ ಹಿಂಗೆ ನಮ್ಮನ್ನು ಅವ್ರು ಟ್ರೀಟ್ ಮಾಡ್ತಾರೆ. ವೈಜಂತಿ ಶೀಸ್ ಸರ್ ಆದರೂ ಸರಿ, ಮ್ಯಾಮ್ ಆದರೂ ಸರಿ, ನಾವು ಹೆಂಗೆ ನೆಟ್ವರ್ಕಿಂಗ್ ಮಾಡ್ತೀವಲ್ಲ. ಪಾಕಶಾಲಾ ನಾನು ಬೆಂಗಳೂರಿಗೆ ಬಂದಾಗ ಅಡಿಗಾಸ್ ಇತ್ತು, ಕೋರ್ಮಂಗ್ಲ ನನ್ನ ಆಫೀಸ್ ಆಪೋಸಿಟ್ಟು. ನನ್ನ ಮಧ್ಯಾಹ್ನ ಲಂಚ್ ಅಲ್ಲೇ ಬಿಸಿಬೇಳೆ ಬಾತು, ಚಿತ್ರಾನ್ನ ದಿನ ಒಂದೊಂದು ತಿಂತಾ ಇದ್ದಿದ್ದು. ಆ ಡೇಸಲ್ಲಿ ನಾವು ದುಡ್ಡು ಕೊಟ್ಟು ಆಸ್ ಎ ಕಸ್ಟಮರ್ ಹೋಗಿ, ಈಗ ಒಂದು ಬ್ಲಾಗರ್ ಆಗಿ ರೆಸ್ಟೋರೆಂಟಿಗೆ ಬಂದಾಗ ನಮ್ಗೆ ಅವ್ರು ನಮ್ಮನ್ನ ಹೆಂಗೆ ಟ್ರೀಟ್ ಮಾಡ್ತಾರೆ, ಒಂಥರ ಬಟರ್ಫ್ಲೈ ಮೂಮೆಂಟು. ಆವಾಗ ಓನರ್ ಬಂದು ನಮ್ಮನ್ನು ಮಾತಾಡ್ಸ್ತಾ ಇದ್ದಾರೆ, ನಾವು ಅವ್ರ ಜೊತೆ ಒಂದು ಬಾಂಡಿಂಗಲ್ಲಿ ಇದ್ದೀವಿ. ಅವ್ರು ನಮಗೆ ಒಂದು ನೆಟ್ವರ್ಕಿಂಗ್. ಈ ಬ್ಲಾಗಿಂಗ್ ಜರ್ನಿ ನಾವು ಎಷ್ಟು ಎಂಜಾಯ್ ಮಾಡ್ತಾ ಇದೀವಿ ಅಂತಂದ್ರೆ, ಗುಡ್ ಫ್ರೆಂಡ್ಸ್, ಈಗ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಫುಡ್ ಫ್ಯಾಮಿಲಿ ಅನ್ನೋದೇ ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ. ಈಗ ನಿಮ್ ಜೊತೆ ಆದ್ರೂ ಸರಿ, ನಾವು ಸಿಲಿಲೆಲ್ಲ ಸೀರಿಯಲ್ ನೋಡ್ಬೇಕಾದ್ರೆ ನೀವು ನಮ್ ಜೊತೆ ಕುತ್ಕೊಂಡ್ ತಿನ್ಬೇಕಾದ್ರೆ ಬಟರ್ಫ್ಲೈ ಮೂಮೆಂಟ್ ಮಾಡಿದ್ರು ಈಗ್ಲೂ ಅದು ಒಂಥರ ಪಿಂಚ್ ಮೀ ಅನ್ನೋ ತರ ಮೊಮೆಂಟ್ ಆಗತ್ತೆ ನಿಮ್ ಜೊತೆ ಕುತ್ಕೊಂಡು ಮಾತಾಡೋದು. ಅದು ದುಡ್ಡು ಕೊಟ್ಟು ಸಂಪಾದನೆ ಮಾಡಿರೋದಲ್ಲ ಸರ್, ಅದು ಹಂಗೆ ಬಂದಿರೋದು.